ಒಂದಲ್ಲ ಎರಡಲ್ಲ ಸಾಲು ಸಾಲು ಪ್ರಮಾದ. ಇವತ್ತಿನ ಈ ನೇಪಾಳ ನಮ್ಮ ಭಾರತದ ಭಾಗ ಆಗ್ತಿತ್ತು. ಅದನ್ನ ತಪ್ಪಿಸಿದ್ದು ನೆಹರು. ಪಾಕಿಸ್ತಾನದ ಬಲೂಚಿಸ್ತಾನ ಈಗ ನಮ್ಮ ದೇಶದಾಗಿರ್ತಿತ್ತು. ಅದನ್ನು ಇವರ ತಪ್ಪಿಸಿದ್ರು. 38,000 ಚದರ ಕಿಲೋಮೀಟರ್ ಜಾಗನ ಚೀನಾಗ ಆರಾಮಾಗಿ ಬಿಟ್ಕೊಡು. ಚೀನಾ ಮೇಲಿನ ಪ್ರೀತಿನೋ ಭಾರತದ ಮೇಲೆ ಪ್ರೀತಿ ಇರ್ಲಿಲ್ಲೋ ಅದು ಯಾರಿಗ್ ಗೊತ್ತು. ಮಹಾತ್ಮ ಗಾಂಧಿ ಅವ್ರಿಗೆ ನೆಹರು ಅವ್ರಿಗಿದ್ದ ದೂರದೃಷ್ಟಿ ಗೊತ್ತಾಯ್ತಂತ. ಇಷ್ಟೆಲ್ಲ ಪ್ರಮಾದ ಮಾಡಿರೋ ನೆಹರು ಅವ್ರಿಗೆ ಅದು ಯಾವ ದೂರದೃಷ್ಟಿ ಇತ್ತು? 1947ರಾಗ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಎಲೆಕ್ಷನ್ ಕಾಂಗ್ರೆಸ್ ಆಂತರಿಕ ವಲಯದಾಗ ನಡೀತೈತಿ. ಬ್ರಿಟಿಷರು 1947ಕ್ಕೆ ಬಿಟ್ಟು ಹೋಗ್ತೀವಿ, ನಾವು ನಿಮ್ಮ ದೇಶ ಸ್ವಾತಂತ್ರ್ಯ ಮಾಡ್ತೀವಿ ಅಂತ ಹೇಳಿರ್ತಾರೆ. ಆಗ 1946 1947 ಈ ಗ್ಯಾಪ್ ಒಳಗ ಎಲೆಕ್ಷನ್ ಮಾಡಬೇಕು. ಹಂಗಾಮಿ ಪ್ರಧಾನಿಯಾಗಿ ಭಾರತವನ್ನ ಆಳಕ್ಕೆ ಯಾರೊಬ್ರು ಬೇಕಲ್ಲ ಅಂತ ಡಿಸೈಡ್ ಮಾಡ್ತಾರೆ. ಜವಾಹರ್ಲಾಲ್ ನೆಹರು ಅವ್ರಿಗೆ 1 ಓಟ್ ಬರ್ತೈತಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರಿಗೆ 12 ಓಟ್ ಬರ್ತಾವ. ಬಟ್ ನಮ್ಮ ಬಾಪೂಜಿ ಮಹಾತ್ಮ ಗಾಂಧೀಜಿ ಅವರು ದೂರದೃಷ್ಟಿ ಭಾಳ ಇರೋದು ನೆಹರುನ ಆ ಸೀಟ್ ಮೇಲೆ ಕುಂದ್ರಬೇಕು ಅಂತ ಪಟ್ಟು ಹಿಡ್ದ ನೆಹರು ಅವ್ರಿಗೆ ಪ್ರಧಾನಿ ಪಟ್ಟ ಕೊಡಿಸ್ತಾರ. ನೆಹರು ಅವರು ಪ್ರಧಾನಿ ಆದ್ಮೇಲೆ ಏನೂ ಮಾಡಿಲ್ಲ ಅಂತ ನಾವು ಹೇಳತ್ತಿಲ್ಲ. ನೆಹರು ಅವ್ರ ಪ್ರಧಾನಿ ಆದ್ಮೇಲೆ ಬಹಳಷ್ಟು ಕೆಲಸ ಆಗ್ಯಾವ. ಏನೂ ಇಲ್ಲ ಈ ದೇಶದಾಗ, ನಿರ್ಗತಿಕ ದೇಶ ಆಗಿದ್ದ ದೇಶನ ಒಂದ್ ರೀತಿ ಸ್ಟೇಬಲ್ ಮಾಡಿದ್ದು ನೆಹರು ಅವರು ಅಂತ ಹೇಳಬಹುದು. ಅದ್ರ ಜೊತೆ ನೆಹರು ಅವರು ಏನೆಲ್ಲ ಮಾಡ್ಯಾರೋ ಅದೆಲ್ಲನೂ ಒಳ್ಳೇದಾಗೈತಂತಾನೂ ಇಲ್ಲ. ನೆಹರು ಅವ್ರು ಮಾಡಿರೋ ಪ್ರಮಾದಗಳದಾವಲ್ರಿ, ಅದ್ರದ್ದು ಊಟ ಇನ್ನ ನಾವು ಉಣ್ಣಾಕತ್ತೀವಿ. ಅಂದ್ರ ಅವ್ರು ಮಾಡಿದ ತಪ್ಪಿಗೆ ಈ ಶಿಕ್ಷೆ ನಾವು ಇನ್ನ ತಕ ಪ್ರತಿಯೊಬ್ಬ ಭಾರತೀಯ ಅನುಭವಿಸತ್ತೀವಿ. 1-2 ಪ್ರಮಾದ ಅಲ್ಲ ಅವ್ರು ಮಾಡಿದ್ದು, ಸಾಲು ಪ್ರಮಾದಗಳದಾವು. ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿದ್ರು ಅಥವಾ ಮಹಾತ್ಮ ಗಾಂಧಿ ಅವ್ರು ಹೇಳ್ದಂಗೆ ಅವ್ರಿಗೆ ದೂರದೃಷ್ಟಿ ಇರ್ಲಿಲ್ಲೋ ಗೊತ್ತಿಲ್ಲ. ಅದಕ್ಕೆ ಲೇಟೆಸ್ಟ್ ಎಡಿಷನ್ ಅಂದ್ರ ನೇಪಾಳ. ಖರೀರಿ ಈಗೇನು ನೇಪಾಳದಾಗ ಗಲ್ಲಾಟೆ ಆಗತೈತಿ ನೋಡಿದ್ರಿಲ್ರಿ ನೀವು. ಪ್ರಧಾನಿನ ಸುಡಬೇಕು ಅನ್ನೋಷ್ಟು ಕೋಪ ಅಲ್ಲಿ ಯುವಕರಿಗೆ ಹುಟ್ಟೈತಿ. ಯಾವುದೇ ರೀತಿ ಸ್ವಾತಂತ್ರ್ಯ ಜನಗಳಿಗೆ ಕೊಟ್ಟಿಲ್ಲ ಅಂದ್ರೆ ಅವ್ರು ಯಾಕೆ ಅಂತ ಆಳ್ವಿಕೆ ತಡ್ಕೊಂತಾರು. ಅಲ್ಲಿ ಏನೇನಾಗತೈತಿ ಎಲ್ಲ ನಿಮ್ಗೆ ಗೊತ್ತೈತಿ. ಆದ್ರೆ ಈ ನೇಪಾಳ ನೆಹರು ಅವರ ಮನಸ್ಸು ಮಾಡಿದ್ರು ಅಂದ್ರೆ ಭಾರತದ ಒಂದು ರಾಜ್ಯ ಆಗಿರ್ತಿತ್ತು, ಭಾರತದ ಒಂದು ಭಾಗ ಆಗಿರ್ತಿತ್ತು, ಭಾರತಕ್ಕೆ ಒಂದು ಹಿರಿಮೆ ತರ್ತಿತ್ತು. ಅಂತ ನೇಪಾಳ ನಿಮ್ಮ ಜೋಡಿ ಸೇರಿಸ್ಕೋರಿ ಭಾರತ ಜೋಡಿ ಅಂತ ಹೇಳಿದ್ರ ನೆಹರು ಅವರು ಇಲ್ಲ ಅಂದ್ರಂತ, ಆಗಂಗಿಲ್ಲ ಅಂದ್ರಂತ, ನೋ ಅಂದ್ರಂತ. ತ್ರಿಭುವನ್ ಬೀರ್ ಬಿಕ್ರಮ್ ಶಾ ಇವರು 1951 ಒಳಗ ನೇಪಾಳದ ರಾಜ ಆಗಿದ್ರು. ಆ ವರ್ಷ ನೇಪಾಳದಾಗ ರಾಜಮಣಿತನದ ಆಳ್ವಿಕೆ ಮುಗಿಬೇಕು ಅನ್ನೋ ಮಾತು ಬಂದಾಗ ನೇಪಾಳವನ್ನ ಭಾರತದ ಭಾಗ ಆಗಿ ಮಾಡ್ಕೋರಿ ಅಂತ ಆಗಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವ್ರಿಗೆ ಕೇಳಿದ್ರಂತ. ಆಗಂಗಿಲ್ಲಪ್ಪ, ನಿಮ್ಮ ದೇಶ ನಿಮ್ಮದು, ಬೇಕಾದ್ರೆ ಏನಾರು ಹೆಲ್ಪ್ ಕೇಳ್ರಿ ಮಾಡ್ತೀವಿ ಅಂದ್ರಂತ. ಅಲ್ರಿ, ಕೇಳಿ ಪಡಿಬೇಕು. ನೇಪಾಳ ಅಂತ ದೇಶವನ್ನ ನಮ್ಮ ದೇಶದಾಗ ಸೇರಿಸ್ಕೊಂಡು ಒಳ್ಳೆ ಲಾಭ ಮಾಡ್ಕೋಬೋದಿತ್ತು. ಲಾಭ ಅಂದ್ರೆ ರೊಕ್ಕದ ಲಾಭ ಅಲ್ಲ. ಚೀನಾ ಭಾರತದ ನಡಬರ್ಕ ಕೊಂಡಿಗತ್ಲಿ ಇರೋದು ನೇಪಾಳ. ಹೆಂಗ್ ಸೆಕ್ಯೂರಿಟಿ ಆಗ್ತಿತ್ತದು, ದೊಡ್ಡ ಶಿಖರಗಳು ಭಾರತದ ಅಂತ ಹೇಳ್ಕೊಬೋದಿತ್ತು. ಭಾರತಕ್ಕೆ ಗೋಡೆಯಾಗಿ ನಿಂತಾವಂತ ಹೇಳ್ಕೊಳ್ಳೋ ಹಂಗಾಗೈತಿ. ಅಂತ ಒಂದು ದೊಡ್ಡ ಬ್ಲೆಂಡರ್ ಅನ್ನ ನೆಹರು ಅವರು ಮಾಡಿದ್ರು. ಇದಕ್ಕೂ ಮೊದಲ ಇನ್ನೊಂದಾಗಿತ್ತು. ನೆಹರು ಅವ್ರಿಗೆ ಚೀನಾದವ್ರ ಮೇಲೆ ಬಹಳ ಪ್ರೀತಿ. ಇಂಡೋ ಚೀನಾ ಬಾಯಿ ಅಂತಿದ್ರಲ್ರಿ, ನಿಮ್ಗೆ ಗೊತ್ತೈತಿ. ಅದ ಪ್ರೀತಿಯಿಂದನೋ ಏನೋ ಗೊತ್ತಿಲ್ಲ, ವಿಶ್ವಸಂಸ್ಥೆ ಭದ್ರತಾ ಸಮಿತಿ ಒಳಗ ಭಾರತಕ್ಕೆ ಒಂದು ಪರ್ಮನೆಂಟ್ ಸೀಟ್ ಸಿಗೋದಿತ್ತು. ನೆಹರು ಅವ್ರು ಬೇಡ ನಮಗ ಚೀನಾದವ್ರಿಗೆ ಕೊಡ್ರಿ ಅಂತ ಪ್ರೀತಿಯಿಂದ ಕೊಟ್ಟು ಬಿಟ್ರು. ಅವ್ರು ಮಾಡಿದ ತಪ್ಪಿನಿಂದ ಇನ್ನ ತಕ ಚೀನಾ ನಮ್ಮ ಪ್ರತಿ ಮಾತಿನಾಗೂ ಅಡ್ಡಗಾಲ್ ಹಾಕ್ತೈತಿ. ಇಲ್ಲಿ ತನಕ ಟಿಲ್ ಟುಡೇ ನಮಗ ವಿಶ್ವಸಂಸ್ಥೆ ಒಳಗೆ ಒಂದು ಕಾಯಂ ಸ್ಥಾನ ಸಿಕ್ಕಿಲ್ಲ. ನೆಹರು ಅವ್ರು ಅವತ್ತ ಅದನ್ನ ನಮಗೆ ತಗೊಂಡಿದ್ರು ಅಂದ್ರೆ ನಾವು ಇನ್ನೊಬ್ರ ಅಭಿಪ್ರಾಯ ಕೇಳ್ಕೊಂಡು ಕುಂದ್ರ ಅವಶ್ಯಕತೆ ಬರ್ತಿರ್ಲಿಲ್ಲ. ಇದು ಒಂದು ದೊಡ್ಡ ಪ್ರಮಾದಾನ. ಇನ್ನ 1965ರಾಗ ಪಾಕಿಸ್ತಾನದ ದಬ್ಬಾಳಿಕೆಯಿಂದ ರೋಸಿ ಹೋಗಿ ಬಲೂಚಿಸ್ತಾನ ನೆಹರು ಅವ್ರಿಗೆ ಹೇಳ್ತೈತಿ, ನಮ್ಮನ್ನೂ ಭಾರತದಾಗ ಸೇರಿಸ್ಕೊಂಡ್ಬಿಡ್ರಿ, ಹೆಂಗಾದ್ರೂ ನಾವು ಭಾರತದ ಒಂದು ಭಾಗ ಇದ್ವಿ, ಪಾಕಿಸ್ತಾನಕ್ಕೆ ಬಂದ್ವಿ, ಪಾಕಿಸ್ತಾನದಾಗ ನಮಗ ಬೆಲೆ ಇಲ್ಲ, ನಮ್ಮನ್ನ ಸೇರಿಸ್ಕೋರಿ ಅಂದ್ರ ಅವಾಗೂನು ನೆಹರು ಅವರು ಸೇರಿಸ್ಕೊಳ್ಳಿಲ್ಲ. ಬಲೂಚಿಸ್ತಾನ ಭಾರತಕ್ಕೆ ಸೇರಿದ್ರ ಪಾಕಿಸ್ತಾನದ ಲೆವೆಲ್ ಎಷ್ಟು ಕಡಿಮೆ ಆಗ್ತಿತ್ತು, ಅವ್ರ ಹಲ್ಲು ಕಡ್ಕೊಂಡು ಜಗಳಕ್ಕೆ ಬರೋದು ಎಷ್ಟು ನಿಂದಿರ್ತಿತ್ತು. ಯಾಕೆ ನೆಹರು ಅವ್ರು ಇದನ್ನ ಯಾವುದನ್ನೂ ಯೋಚನೆ ಮಾಡಲಿಲ್ಲ. ಯಾಕೆ ಬಲೂಚಿಸ್ತಾನೂ ನಾ ಸೇರಿಸ್ಕೊಳ್ಳಂಗಿಲ್ಲ ಅಂತ ಹೇಳಿದ್ರು. ಯಾರನ್ನಾರೇ ಕೇಳಿದ್ರು, ಚರ್ಚೆ ಮಾಡಿದ್ರು, ಅವಾಗಿನ ಸರ್ಕಾರದ ಜೊತೆ ಅಪೋಸಿಷನ್ ಜೊತೆ ಏನಾದರೂ ಮಾಡಿದ್ರು, ಅಥವಾ ನಾನೇ ಕಿಂಗ ನಂದೇ ಕಿಂಗ್ಡಮ್ ಅಂತ ಬ್ಯಾಡ ಅಂತಿದ್ರೋ ಗೊತ್ತಿಲ್ಲ.
ಆದ್ರೆ ಇದು ಒಂದು ಪ್ರಮಾದ. ಇದಕ್ಕಿನ್ನ ಇನ್ನೊಂದು ನಿಮ್ಗೆ ಗೊತ್ತೈತ್ರಿ, ಕಾಶ್ಮೀರ ಭಾರತದ ಭಾಗ ಅಂತ ಹೇಳ್ಕೊಳಕ್ ನಮಗೆ ಇನ್ನೂ ಆಗವಲ್ತು. ಯಾಕಂದ್ರ ಪಾಕ್ ಆಕ್ರಮಿತ ಕಾಶ್ಮೀರ ಐತಿ, ಭಾರತ ಆಕ್ರಮಿತ ಕಾಶ್ಮೀರ ಅಂತ ಆಗ್ಬಿಟ್ಟೈತಿ. ಇಂಟರ್ನ್ಯಾಷನಲ್ ಮೀಡಿಯಾಗಳು ಹಿಂಗ ತೋರಿಸ್ತಾವ. ಹಿಂಗೆ ಯಾಕಾತು? ಆಲ್ಮೋಸ್ಟ್ ನಮ್ಮ ಭಾರತೀಯ ಸೈನಿಕರು ಪಾಕಿಸ್ತಾನವನ್ನು ಎಲ್ಲ ವಶಪಡಿಸ್ಕೊಳ್ಳೋ ಲೆವೆಲ್ಗೆ ಹೋಗಿದ್ರು. ಲಾಹೋರ್ ಸಂಪೂರ್ಣ ನಂಬದಾಗಿತ್ತು. ಲಾಹೋರ್ನಾಗ ಪ್ರತಿ ಕಡೆ ಭಾರತ ಧ್ವಜ ಕಾಣತ್ತಿತ್ತು, ತ್ರಿವರ್ಣ ಧ್ವಜ ಎಲ್ಲ ಕಡೆ ಹಾರಾಡ್ತಾ ಇತ್ತು. ಇನ್ನೇನು ನಮ್ದ ಲಾಹೋರ್ ಅಂತ ಅನ್ನತಾರು ಇವರು ನೆಹರು ಅವರು ಅನ್ನೋಷ್ಟೊತ್ತಿಗೆ ನಮ್ಮ ಸೈನಿಕರನ್ನೆಲ್ಲ ವಾಪಸ್ ಬರ್ರಿ, ಯುದ್ಧ ವಿರಾಮ ಮಾಡೀನಿ ಅಂದ್ಬಿಟ್ರು. ಅವ್ರನ್ನೇನೋ ವಾಪಸ್ ಕರೆಸ್ಕೊಂಡ್ರು. ಆದ್ರೆ ಕಾಶ್ಮೀರದ ಅರ್ಧಕ್ಕೆ ಬಂದಿದ್ದ ಪಾಕಿಸ್ತಾನದ ಯೋಧರನ್ನ ಅಲ್ಲೇ ಇಟ್ಕೊಂಡ್ರು. ಅದು ಪಾಕ್ ಆಕ್ರಮಿತ ಕಾಶ್ಮೀರ ಆಯ್ತು. ಈಗಿನ POK ಐತಲ್ರಿ, ಅದಾತು. ಅದನ್ನು ಸೃಷ್ಟಿ ಮಾಡಿದ್ದ ಹೆಮ್ಮೆ ಹಿರಿಮೆ ಇವ್ರಿಗೆ ಸಲ್ಲಬೇಕು. ಅಲ್ಲ, ಎಂಥ ಚಾನ್ಸ್ ಇತ್ತು, ಕಾಶ್ಮೀರ ನಮ್ದಾಗ್ತಿತ್ತು, ಲಾಹೋರು ನಮ್ದಾಗ್ತಿತ್ತು. ಲಾಹೋರ್ ಸುಡ್ರತ್ತಾಗ ಕಾಶ್ಮೀರ ಸಂಪೂರ್ಣವಾಗಿ ನಮ್ಮದು ಮಾಡ್ಕೋಬೇಕಿತ್ತಿಲ್ರಿ, ಅದನ್ನೂ ಮಾಡಲಿಲ್ಲ. ಅದು ಯಾವ ಯೋಚನೆ, ಅದು ಏನು ಯೋಚನೆ ಮಾಡಿ ಹಿಂಗೆ ಮಾಡಿದ್ರೋ ಗೊತ್ತಿಲ್ಲ. ಇದು ದೊಡ್ಡ ಬ್ಲೆಂಡರ್. ಇವತ್ತಿನ ತನಕ ಪ್ರತಿಯೊಬ್ಬ ಭಾರತೀಯ ಅದನ್ನು ಅನುಭವಿಸಾತೀವಿ. ಕಾಶ್ಮೀರ ಬೇಕು ಅಂತಾರ, ಭಯೋತ್ಪಾದಕರು ದಾಳಿ ಮಾಡ್ತಾರೆ. ಇದೆಲ್ಲ ನೆಹರೂರು ಆ ಟೈಮ್ನಾಗ ಸರಿ ಮಾಡಬೇಕಿತ್ತು. ಅದೆಲ್ಲ ಆದಮೇಲೆ ಕಾಶ್ಮೀರದಾಗ ಅದು ಎಷ್ಟು ರಕ್ತ ಹರಿತು, ಅದೆಷ್ಟು ಪಂಡಿತರು ಕಾಶ್ಮೀರನ ಬಿಟ್ಟರು. ಪಂಡಿತರಿಗೆ ಹೆಸರುವಾಸಿಯಾಗಿದೆ ಕಾಶ್ಮೀರದಾಗ, ಒಬ್ಬರು ಪಂಡಿತರು ಸಿಗೋದ ಕಷ್ಟ ಆಗೈತಿ. ಅಂಥ ಪರಿಸ್ಥಿತಿ ಬಂದೈತಿ. ಇನ್ನು ಚೀನಾದವ್ರ ಮೇಲೆ ಅದೆಷ್ಟು ಪ್ರೀತಿ ಅಂದ್ರೆ, ಇಂಡೋ ಚೀನಾ ಬಾಯಿ ಅಂತ ಹೇಳಿ ಚೀನಾದವ್ರಿಗೆ ಅಕ್ಷಯ್ ಚಿನ್ನ 38,000 ಚದರ್ ಕಿಲೋಮೀಟರ್ ಜಾಗನ ನೆಹರು ಅವರು ಬಿಟ್ಟು ಕೊಟ್ಟುಬಿಟ್ರು. ಭಾಳಷ್ಟು ಚರ್ಚೆ ಆಯ್ತು, ಯಾಕ್ರಿ ನೆಹರು ಅವರ ಯಾಕೆ ಬಿಟ್ರಿ ಅಂದ್ರೆ, ಅದೇನು ಮಾಡ್ತೀವೋ ಬರಡು ಭೂಮಿ ಅಂದರು. ಭೂಮಿನ ಭಾರತದ ಭೂಮಿ ಅದನ್ನು ಆರಾಮಾಗಿ ಬಿಟ್ಟು ಕೊಟ್ಟುಬಿಟ್ರು. ಏನೋ ನಂದ ಆಸ್ತಿ ಅನ್ನೋತಾರ. ಇದಂತರೂ ದೊಡ್ಡ ಬ್ಲೆಂಡರ್. ಅದಕ್ಕೆ ಸಮಜಾಯಿಷಿ ಕೊಟ್ಟಿದ್ದು ಬರಡು ಭೂಮಿ ಅಂತ. ಇಂಥ ಪ್ರಮಾದಗಳನ್ನು ಮಾಡಿ ಸಾಲು ಇಟ್ಟು ತಕ ಭಾರತೀಯರ ಅನುಭವಿಸೋ ಹಂಗೆ ಮಾಡ್ಯಾರ. ಈಗ ನೇಪಾಳದಾಗ ಆಗಾಕತ್ತಿರೋದೆಲ್ಲ ಹಿಂಗೆ ಆಗತ್ತಿರ್ಲಿಲ್ಲ. ಒಂದು ವೇಳೆ ಭಾರತದ ಭಾಗ ನೇಪಾಳ ಆಗಿದ್ರೆ ಶಾಂತಿಯಿಂದ ಬದುಕ್ತಿದ್ರು ಅವರು. ನೆಹರು ಅವ್ರಿಗೆ ನೇಪಾಳ ಬ್ಯಾಡಾಗಿತ್ತು, ಆದ್ರೆ ಭಾರತಕ್ಕೆ ನೇಪಾಳ ಬೇಕಿತ್ತು. ಒಂದು ಸಲ ಅವ್ರು ಯೋಚನೆ ಮಾಡಬೇಕಿತ್ತು. ನೆಹರು ಅವರು ನೇಪಾಳ ಬ್ಯಾಡ ಅಂದಾರಂತ ಅಧಿಕೃತವಾಗಿ ಎಲ್ಲೂ ಮೆನ್ಷನ್ ಇಲ್ಲಲ್ರಿ ಅಂತ ನೀವು ಕೇಳಿದ್ರ, ಪ್ರಣಬ್ ಮುಖರ್ಜಿ ನಮ್ಮ ಭಾರತದ ರಾಷ್ಟ್ರಪತಿ ಆಗಿದ್ದವರು, ಅವರು ತಮ್ಮ ಆಟೋಬಯೋಗ್ರಫಿ ಒಳಗೆ ಇದನ್ನ ಬರೆದಾರ. ದ ರೆಸಿಡೆನ್ಷಿಯಲ್ ಇಯರ್ಸ್ 2012 to 2017 ಇದರೊಳಗೆ ಅವರು ಕ್ಲಿಯರ್ ಆಗಿ ಬರ್ತಾರೆ. ನೇಪಾಳದ ರಾಜ ಭಾರತದಾಗ ನೇಪಾಳ ಸೇರ್ಕೊಳ್ಳಿ ಅಂತ ನೆಹರು ಅವ್ರಿಗೆ ಕೇಳ್ಕೊಂಡ್ರು. ನೆಹರು ರೆಫ್ಯೂಸ್ ಮಾಡಿದ್ರು. ಅಂದ್ರೆ ನೆಹರು ಅವರು ಬ್ಯಾಡ, ನಮಗೆ ಬೇಕಾಗಿಲ್ಲ ಅಂದ್ರು ಅಂತ. ಪ್ರಣಬ್ ಮುಖರ್ಜಿ ಅವರು ಆಡಳಿತವನ್ನ ಬಹಳ ಹತ್ತಿರದಿಂದ ನೋಡಿದವರು. ನೆಹರು ಅವ್ರ ಬಗ್ಗೆ, ಕಾಂಗ್ರೆಸ್ ಬಗ್ಗೆ, ಭಾರತದ ಬಗ್ಗೆ ಚಂದ ತಿಳ್ಕೊಂಡಿದ್ದವರು, ಎಲ್ಲ ರೀತಿ ಮಾಹಿತಿ ಇದ್ದವರು. ಅವರು ಸುಳ್ಳು ಬರೆಯಕ್ಕೆ ಸಾಧ್ಯ ಇಲ್ಲ. ಅವರ ಬರೆದಿರೋ ಬುಕ್ದಾಗ ರಿವೀಲ್ ಆಕೈತಿ, ನೇಪಾಳ ಭಾರತದ ಆಗೋದನ್ನ ಕೈ ತಪ್ಪಿಸಿದ್ದು ನೆಹರು ಅವರು, ಜವಾಹರ್ಲಾಲ್ ನೆಹರು ಅವರು. ಈಗಿನ ಯುವರಾಜ ರಾಹುಲ್ ಗಾಂಧಿ ಅವರ ಮುತ್ತಾತನವರು. ಅವ್ರು ಮಾಡಿದ್ದು 1, 2 ಅಲ್ಲ, ಸಾಕಷ್ಟು ಅದಾವ. ಪ್ರತಿ ಒಂದು ಪ್ರಮಾದ ಸಣ್ಣ ಹುಡುಗರು ಯೋಚನೆ ಮಾಡಿ ಮಾಡುವಂಥವು. ಆದರೆ ಇವರು ಯೋಚನೆನ ಮಾಡಲಿಲ್ಲ. ಏನಾಕೈತಾಗಲಿ ನನಗೇನು ಅನ್ನೋ ಥರ ಮಾಡ್ಯಾರ. ಮಹಾತ್ಮ ಗಾಂಧಿ ಅವರೇನೋ ದೂರದೃಷ್ಟಿ ಭಾಳ ಐತಿ ನೆಹರು ಅವ್ರಿಗೆ ಅಂತ ಪ್ರಧಾನಿ ಮಾಡಿದ್ರು. ಆದರೆ ಇದನ್ನೆಲ್ಲ ನೋಡಿ, ಇಷ್ಟೊಂದು ಪ್ರಮಾದಗಳನ್ನ ಇವ್ರು ಮಾಡಿದ್ದು ನೋಡಿ ದೂರದೃಷ್ಟಿ ಇತ್ತು ಅನ್ನೋದನ್ನ ಹೆಂಗೆ ಒಪ್ಕೊಳ್ಳೋನು? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥ ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.